press the bell icon on the YouTube app and never miss another update. Hello dear students, welcome to the English class. So dear students, as you know that I started your 9th unit, that is adventure. Listen, so today I will continue this unit, and in this unit there is a small interesting story, and the story name is Arunima Sinha, a brave soul. Arunima Sinha, a brave soul. Brave soul means Dhairyashali Atma. Okay, so this story is all about Arunima Sinha. So ಈ ಪೂರ್ತಿ ಸ್ಟೋರಿ ಅರುಣಿಮಾ ಸಿನ್ಹಾ ಬಗ್ಗೆನೇ ಇರೋದು. Okay, let's see who is she, what achievement she had achieved in her life. Okay, why she is famous in our country. Let's see in the story now. ಓಕೆ, ಸೊ ನೋಡೋಣ ಅರುಣಿಮಾ ಸಿನ್ಹಾ ಯಾರು, ಅವ್ರು ಇದರಲ್ಲಿ ಫೇಮಸ್ಸು ಅಂತ ಹೇಳಿ. ಲೆಟ್ಸ್ ಸಿ ನಾವ್. ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ ಇನ್ ದ ಪೇಜ್ ನಂಬರ್ 141. ಓಕೆ, ಅರುಣಿಮಾ ಸಿನ್ಹಾ, ಎ ಬ್ರೇವ್ ಸೋಲ್. ಎ ಬ್ರೇವ್ ಸೋಲ್ ಮೀನ್ಸ್, ಬ್ರೇವ್ ಮೀನ್ಸ್ ಧೈರ್ಯಶಾಲಿ. ಓಕೆ, ಎ ಬ್ರೇವ್ ಸೋಲ್ ಮೀನ್ಸ್ ಧೈರ್ಯಶಾಲಿ ಆತ್ಮ. ಶಿ ಈಸ್ ರಿಯಲಿ ಬ್ರೇವ್ ಲೇಡಿ ಇನ್ of our country. Okay, let's see. Arunima Sinha was a volleyball player. Once she was thrown out of a moving train. She was rushed to a hospital. She was badly injured. So see here dear children, Arunima Sinha, a former volleyball player. Okay, ಅವರು ಒಬ್ಬರು ವಾಲಿಬಾಲ್ ಪ್ಲೇಯರ್ ಆಗಿದ್ರು. ಅರುಣಿಮಾ ಸಿನ್ಹಾ ಒಬ್ಬರು ವಾಲಿಬಾಲ್ ಪ್ಲೇಯರ್ ಆಗಿದ್ರು. ಓಕೆ, ಒನ್ಸ್ ಶಿ ವಾಸ್ ಥ್ರೋನ್ ಔಟ್ ಆಫ್ ಎ ಮೂವಿಂಗ್ ಟ್ರೈನ್. ಅವ್ರ ಜೊತೆ ಒಂದ್ಸತಿ ಏನಾಗುತ್ತೆ ಅಂತ ಹೇಳಿದರೆ, ಮೂವಿಂಗ್ ಟ್ರೈನಿಂದ, ಮೂವ್ ಆಗ್ತಿರೋ ಟ್ರೈನಿಂದ ಹೊರಗಡೆ ಎಸಿತಾರೆ. ಓಕೆ, ಅರುಣಿಮಾ ಸಿನ್ಹಾಗೆ ಹೊರಗಡೆ ಎಸಿತಾರೆ. ಶಿ ವಾಸ್ ರಶ್ಡ್ ಟು ಎ ಹಾಸ್ಪಿಟಲ್. ಅವರಿಗೆ ತುಂಬ ಬೇಗ ಆಯ್ತಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಶಿ ವಾಸ್ ಬ್ಯಾಡ್ಲಿ ಇಂಜರ್ಡ್. ಅವರಿಗೆ ತುಂಬ ಸೀರಿಯಸ್ ಆಗಿ ಗಾಯ ಆಗುತ್ತೆ. ಓಕೆನಾ, ಲೆಟ್ಸ್ ಸಿ ವಾಟ್ ಹ್ಯಾಪನ್ ನೆಕ್ಸ್ಟ್. Arunima decided to scale. Doctors saved her life, but they had to amputate her left leg below the knee. So see here, doctors saved her life. So doctors ಎಲ್ಲರೂ ಕೂಡ ಸೇರಿಬಿಟ್ಟು ಅರುಣಿಮಾ ಸಿನ್ಹಾದ ಪ್ರಾಣವನ್ನು ಅವರು ಉಳಿಸ್ತಾರೆ. ಓಕೆನಾ, ಬಟ್ ದೇ ಹ್ಯಾವ್ ಟು ಆಂಪ್ಯುಟೇಟ್ ಹರ್ ಲೆಫ್ಟ್ ಲೆಗ್ ಬಿಲೋ ದ ನೀ. ಲೈಫನ್ನು ಉಳಿಸ್ತಾರೆ. ಓಕೆ, ಅರುಣಿಮಾ ಸಿನ್ಹಾದ ಲೈಫನ್ನು ಉಳಿಸ್ತಾರೆ. ಬಟ್ ಏನಾಗುತ್ತೆ ಅಂತ ಹೇಳಿದರೆ, ಅರುಣಿಮಾ ಸಿನ್ಹಾದು ಲೆಫ್ಟ್ ಲೆಗ್ಗನ್ನು, ಓಕೆ, ಲೆಫ್ಟ್ ಲೆಗ್ಗನ್ನು ಆಂಪ್ಯುಟೇಟ್ ಮೀನ್ಸ್ ಕಟ್ ಆಫ್ ಲೆಗ್ ಬೈ ಸರ್ಜರಿ. ಓಕೆ, ಲೆಗ್ಗನ್ನು ಸರ್ಜರಿ ಮುಖಾಂತರ ಲೆಗ್ಗನ್ನು ಕಟ್ ಮಾಡ್ತಾರಲ್ಲ, ಅದಕ್ಕೆ ಆಂಪ್ಯುಟೇಟ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಅರುಣಿಮಾ ಸಿನ್ಹಾದು ಪ್ರಾಣವನ್ನು ಅವರು ಉಳಿಸ್ತಾರೆ. ಬಟ್ ಏನಾಗುತ್ತೆ ಅಂತ ಹೇಳಿದರೆ, ಅರುಣಿಮಾ ಸಿನ್ಹಾದು ಲೆಫ್ಟ್ ಲೆಗ್ಗನ್ನು ಬಿಲೋ ನೀ, ಮೊಣಕಾಲಿನ ಕೆಳಭಾಗವನ್ನು ಸರ್ಜರಿ ಮುಖಾಂತರ ಆ ಲೆಫ್ಟ್ ಲೆಗ್ಗನ್ನು ಕಟ್ ಮಾಡ್ತಾರೆ. ಓಕೆ, ತುಂಬ ಸೀರಿಯಸ್ ಆಗಿ ಅವ್ರಿಗೆ ಗಾಯ ಆಗಿತ್ತಲ್ವಾ. ಸೊ ಆ ಒಂದು ಆಕ್ಸಿಡೆಂಟಲ್ಲಿ ಅರುಣಿಮಾ ಸಿನ್ಹಾ ಅವ್ರ ಲೆಫ್ಟ್ ಲೆಗ್ಗನ್ನು ಬಿಲೋ ನೀ ಅವರು ಸರ್ಜರಿ ಮುಖಾಂತರ ಅವ್ರ ಲೆಫ್ಟ್ ಲೆಗ್ಗನ್ನು ಕಟ್ ಮಾಡ್ತಾರೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ ನೆಕ್ಸ್ಟ್. Arunima decided to scale Mount Everest while she was on the hospital bed. Tata Steel Adventure Foundation conducted a training camp. She joined it. Bachendra Pal, the first Indian lady to scale Mount Everest, trained Arunima. So, see here dear children, as you know that ನಿಮಗೆ ಗೊತ್ತಾಯಿತು, ಅರುಣಿಮಾ ಸಿನ್ಹಾದು ಈ ಥರ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟು ಅವ್ರು ಲೆಫ್ಟ್ ಲೆಗ್ಗನ್ನು ಕಳ್ಕೊಂಡಿದ್ದಾರೆ ಅಲ್ವಾ. ಸೊ ಈಗ ಲೆಫ್ಟ್ ಲೆಗ್ಗನ್ನು ಕಳ್ಕೊಂಡಾದ್ಮೇಲೆ ಲೈಫ್ ಎಷ್ಟು ಡಿಫಿಕಲ್ಟ್ ಆಗುತ್ತಲ್ವಾ, ಇಸೆಂಟ್? ಸೊ ಅರುಣಿಮಾ ಸಿನ್ಹಾ ಹಾಸ್ಪಿಟಲಲ್ಲಿ ಅವರು ಈ ಥರ ಸರ್ಜರಿ ಮುಖಾಂತರ ಲೆಫ್ಟ್ ಲೆಗ್ಗನ್ನು ಕಳ್ಕೊಂಡ್ಬಿಟ್ಟು ಆ ಒಂದು ಟೈಮಲ್ಲಿ ಹಾಸ್ಪಿಟಲ್ ಬೆಡ್ಡಲ್ಲಿ ಅವರು ರೆಸ್ಟ್ ಮಾಡಬೇಕಾದ್ರೆ ಅವಾಗ ಇವ್ರು ಏನು ಥಿಂಕ್ ಮಾಡಿದರು ಅಂತ ಹೇಳಿದರೆ, ಹೀ ಡಿಸೈಡೆಡ್ ಟು ಸ್ಕೇಲ್ ಮೀನ್ಸ್ ಕ್ಲೈಂಬ್. ಓಕೆ, ಸೊ ಅವರು ಹಾಸ್ಪಿಟಲ್ ಬೆಡ್ಡಲ್ಲಿ ಈ ಥರ ಆ ಟೈಮಲ್ಲಿ ಹಾಸ್ಪಿಟಲ್ ಬೆಡ್ಡಲ್ಲಿ ಇದ್ದಾಗ ಅವರು ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದರೆ, ಹಿ ಡಿಸೈಡೆಡ್ ಟು ಕ್ಲೈಂಬ್ ಮೌಂಟ್ ಎವ್ರೆಸ್ಟ್. ಕ್ಯಾನ್ ಯು ಬಿಲೀವ್ ದ್ಯಾಟ್? ಆ ಒಂದು ಟೈಮಲ್ಲಿ ಲೆಫ್ಟ್ ಲೆಗ್ಗನ್ನು ಕಳ್ಕೊಂಡು ಆದಮೇಲೆನೂ ಕೂಡ ಅವ್ರಲ್ಲಿ ಅದು ಎಷ್ಟು ಧೈರ್ಯ ಇತ್ತು ಅಂತ ಹೇಳಿದರೆ, ಓಕೆ, ಅವರು ಏನು ಡಿಸೈಡ್ ಮಾಡ್ತಾರೆ, ಲೆಫ್ಟ್ ಲೆಗ್ ಕಳ್ಕೊಂಡ್ರೂ ಪರವಾಗಿಲ್ಲ, ಅವ್ರ ಹತ್ರ ಆರ್ಟಿಫಿಷಿಯಲ್ ಲೆಗ್ಗನ್ನು ಫಿಕ್ಸ್ ಮಾಡಿಕೊಂಡು ಮೌಂಟ್ ಎವ್ರೆಸ್ಟನ್ನು, ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ಓಕೆ, ಪ್ರಪಂಚದಲ್ಲಿ ಹೈಯೆಸ್ಟ್ ಮೌಂಟೇನ್ ಅದು ಮೌಂಟ್ ಎವ್ರೆಸ್ಟ್.
ಅಲ್ವಾ. ಸೊ ಆ ಒಂದು ಹೈಯೆಸ್ಟ್ ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡಬೇಕು, ಹತ್ತಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ. ಸೊ ಎಂಥ ಒಂದು ಡಿಸಿಷನನ್ನು ತಗೊಳ್ತಾರೆ ನೋಡಿ ಅವರು. ಸೊ ಆ ಒಂದು ಡಿಸಿಷನನ್ನು ಮೀನ್ಸ್ ಆ ಒಂದು ಅವ್ರದ್ದು ಗೋಲನ್ನು, ಆ ಒಂದು ಗುರಿಯನ್ನು ರೀಚ್ ಹಾಕೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹಿ ಟೇಕನ್ ಟ್ರೈನಿಂಗ್. ಸೊ ಹೇಗೆ ಮೌಂಟೇನನ್ನು ಕ್ಲೈಮ್ ಮಾಡ್ತಾರೆ ಅಂತ ಹೇಳಿ ಒಂದು ಟ್ರೈನಿಂಗನ್ನು ಪಡ್ಕೊಳ್ತಾರೆ. ಓಕೆ, ಸಿ ಹಿಯರ್ ವೇರ್ ಶಿ ಟೇಕನ್ ದ ಟ್ರೈನಿಂಗ್. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ conducted a training camp. ಸೊ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್, ಓಕೆ, ಅದು ಒಂದು ಅಸೋಸಿಯೇಷನ್ ಇದ್ದಂಗೆ ಅದು. ಓಕೆ, ಟ್ರೈನಿಂಗ್ ಕ್ಯಾಂಪ್ ಅದು. ಓಕೆ, ಆ ಒಂದು ಟ್ರೈನಿಂಗ್ ಕ್ಯಾಂಪಲ್ಲಿ ಬಚೇಂದ್ರಿ ಪಾಲ್, ಫಸ್ಟ್ ಫೀಮೇಲ್ ಆಫ್ ಅವರ್ ಕಂಟ್ರಿ ಹೂ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್, ಬಚೇಂದ್ರಿ ಪಾಲ್. ಓಕೆ, ಸೊ ಅವರಿಂದ ಬಚೇಂದ್ರಿ ಪಾಲಿಂದ ಅರುಣಿಮಾ ಸಿನ್ಹಾ ಟ್ರೈನಿಂಗನ್ನು ಪಡ್ಕೊಳ್ತಾರೆ. ಓಕೆ, ಸೊ ಅರುಣಿಮಾ ಸಿನ್ಹಾ ಬಚೇಂದ್ರಿ ಪಾಲ್ ಹತ್ರ ಮೌಂಟ್ ಎವರೆಸ್ಟ್ ಹೇಗೆ ಕ್ಲೈಮ್ ಮಾಡ್ತಾರೆ, ಮೌಂಟೇನನ್ನು ಹೇಗೆ ಕ್ಲೈಮ್ ಮಾಡ್ತಾರೆ ಅಂತ ಹೇಳಿ ಟ್ರೈನಿಂಗನ್ನು ಪಡ್ಕೊಳ್ತಾರೆ. ಅಂಡರ್ಸ್ಟುಡ್? ಸೊ ಬಚೇಂದ್ರಿ ಪಾಲ್ ಅರುಣಿಮಾ ಸಿನ್ಹಾಗೆ ಟ್ರೈನಿಂಗನ್ನು ಕೊಡ್ತಾರೆ ಹೇಗೆ ಮೌಂಟೇನನ್ನು ಕ್ಲೈಮ್ ಮಾಡಬೇಕು ಅಂತ. ಓಕೆ, ಲೆಟ್ಸ್ ಸಿ ವಾಟ್ ಹ್ಯಾಪನ್. ಆ ಟ್ರೈನಿಂಗನ್ನು ಪಡ್ಕೊಂಡಾದ್ಮೇಲೆ ಈಗ ಅರುಣಿಮಾ ಸಿನ್ಹಾ ಮೌಂಟೇನನ್ನು ಹೇಗೆ ಕ್ಲೈಮ್ ಮಾಡ್ತಾರೆ, ಲೆಟ್ಸ್ ಸಿ. ಸೊ see here, her expedition to Mount Everest was full of challenges. So her expedition means, see here, expedition means a long journey to the unknown place. Expedition means it is a long journey. Expedition ಅಂದರೆ ಏನು? ಅದು ಒಂದು ಲಾಂಗ್ ಜರ್ನಿ ಇದು. ಓಕೆ, ಎಲ್ಲಿ ಲಾಂಗ್ ಜರ್ನಿ ಅಂತ ಹೇಳಿದರೆ ಅದು ಡೇಂಜರಸ್ ಪ್ಲೇಸಿಗೆ ಪ್ಲಸ್ ಅನ್ನೋನ್ ಪ್ಲೇಸಿಗೆ. ಓಕೆ, ಗೊತ್ತಿಲ್ಲದೆ ಇರುವಂತಹ ಒಂದು ಡೇಂಜರ್ ಪ್ಲೇಸಿಗೆ ನಾವು ಜರ್ನಿ ಮಾಡ್ತೀವಲ್ಲ, ಅದಕ್ಕೆ ಎಕ್ಸ್ಪೆಡಿಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಸಿ ಹಿಯರ್, her expedition to the Mount Everest is a challenging for her. It is really a big challenge to her. Why it is a big challenge? Because she don't have her left leg ಅಲ್ವಾ, ಅವರೊಂದು ಕಾಲನ್ನು ಕಳ್ಕೊಂಡಿದ್ದಾರೆ. ಸೊ ಅಂಥ ಒಂದು ಕಂಡೀಷನಲ್ಲಿ ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡಬೇಕು ಅಂತ ಹೇಳಿದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್, ಇಟ್ ಇಸ್ ವೆರಿ ಚಾಲೆಂಜಿಂಗ್, isn't? So let's see how is his journey ಹೇಗಿದೆ ನೋಡಿ. She struggled all through the expedition. So she struggled a lot. ತುಂಬ ಕಷ್ಟಪಡ್ತಾರೆ ಅವರು. ಓಕೆನಾ, ಥ್ರೂ ದಿಸ್ ಎಕ್ಸ್ಪೆಡಿಷನ್, ಆ ಒಂದು ಜರ್ನಿ, ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡೋ ಒಂದು ಜರ್ನಿ ಅವ್ರಿಗೆ ತುಂಬ ಕಷ್ಟಪಟ್ಬಿಟ್ಟು ಚಾಲೆಂಜ್ಫುಲ್ ಆಗಿಬಿಟ್ಟು ಆ ಒಂದು ಜರ್ನಿಯನ್ನು ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸಿ ಸಮ್ ಮೋರ್ ಡಿಫಿಕಲ್ಟೀಸ್ ಶಿ ಹ್ಯಾಡ್ ಫೇಸ್ಡ್. ಎವ್ರಿ ಸ್ಟೆಪ್ ವಾಸ್ ಡೇಂಜರಸ್. ಓಹ್, ಅರುಣಿಮಾ ಸಿನ್ಹಾ ಅವ್ರದ್ದು ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡೋ ಎಲ್ಲ ಸ್ಟೆಪ್ಸು ಕೂಡ, ಪ್ರತಿಯೊಂದು ಸ್ಟೆಪ್ಪು ಕೂಡ ತುಂಬ ಡೇಂಜರಸ್ ಆಗಿತ್ತು. ಓಕೆ, ಸಿ ಶಿ ಹ್ಯಾಡ್ ಪ್ರಾಬ್ಲಮ್ಸ್ ವಿತ್ ಹರ್ ಆರ್ಟಿಫಿಷಿಯಲ್ ಲೆಗ್. ಸೊ ಇವಾಗ ನಿಮಗೆ ಗೊತ್ತಿದೆ, ಶಿ ಹ್ಯಾಡ್ ಪ್ರಾಬ್ಲಮ್ಸ್ ಇನ್ ಹರ್ ಆರ್ಟಿಫಿಷಿಯಲ್ ಲೆಗ್. ಅವ್ರು ಆರ್ಟಿಫಿಷಿಯಲ್ ಲೆಗ್ಗನ್ನು ಫಿಕ್ಸ್ ಮಾಡ್ಕೊಂಡಿದ್ರಲ್ಲ, ಇಸ್ಂಟ್? ಸೊ ಶಿ ಹ್ಯಾಡ್ ದೇರ್ ಪ್ರಾಬ್ಲಮ್ಸ್. ಆ ಒಂದು ಆರ್ಟಿಫಿಷಿಯಲ್ ಲೆಗ್ಗಿಂದ ಅವರಿಗೆ ಪ್ರಾಬ್ಲಮ್ ಆಗ್ತಿದೆ. ಓಕೆನಾ, ಸೊ ಸಮ್ಟೈಮ್ಸ್ ಹರ್ ಲೆಗ್ ಸ್ಟಾರ್ಟೆಡ್ ಬ್ಲೀಡಿಂಗ್. ಸೊ ಎಂಥ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದರೆ, sometimes in her leg bleeding started. ಸೊ ಅವರು ಆರ್ಟಿಫಿಷಿಯಲ್ ಲೆಗ್ಗಿಂದ ಕೆಲವೊಂದು ಸತಿ bleed means blood flowing out from wound. ಆ ಒಂದು ಆರ್ಟಿಫಿಷಿಯಲ್ ಲೆಗ್ಗಲ್ಲಿ ಗಾಯ ಆಗಿಬಿಟ್ಟು ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಿತ್ತು. ಓಕೆ, ಅಂಥ ಒಂದು ಡಿಫಿಕಲ್ಟೀಸನ್ನು ಅವ್ರು ಫೇಸ್ ಮಾಡಿದ್ದಾರೆ. ಆ ಆರ್ಟಿಫಿಷಿಯಲ್ ಲೆಗ್ಗನ್ನು ಫಿಕ್ಸ್ ಮಾಡಿ ಅಂಥ ಒಂದು ಡಿಫಿಕಲ್ಟೀಸಿಂದ ಅವರು ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡ್ತಿದೆ. ಪ್ರತಿಯೊಂದು ಸ್ಟೆಪ್ಪು ಕೂಡ ಡೇಂಜರಸ್, ಪ್ರತಿಯೊಂದು ಸ್ಟೆಪ್ಪು ಕೂಡ ಚಾಲೆಂಜಿಂಗ್, ಇಸ್ಂಟ್? ಸೊ ಸಮ್ಟೈಮ್ಸ್ ಆ ಒಂದು ಆರ್ಟಿಫಿಷಿಯಲ್ ಲೆಗ್ಗನ್ನು ಫಿಕ್ಸ್ ಮಾಡಿದ್ರಲ್ಲ, ಆ ಒಂದು ಪ್ಲೇಸಲ್ಲಿ ಅವರಿಗೆ ಬ್ಲೀಡಿಂಗ್, ರಕ್ತ ಬರೋದು. ಸೊ ಅಂಥ ಒಂದು ಡಿಫಿಕಲ್ಟೀಸ್ ಇದ್ರೂ ಕೂಡ ಕಂಟಿನ್ಯೂಸ್ ಆಗಿ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡ್ತಾ ಇದ್ದಾರೆ. ಸಿ ಹಿಯರ್, ಶಿ ಡಿಡ್ ನಾಟ್ ಕೇರ್, ಶಿ ವಾಸ್ ಎ ಬ್ರೇವ್ ಗರ್ಲ್. ಸೊ ಅರುಣಿಮಾ ಸಿನ್ಹಾ, ಶಿ ಡಿಡ್ ನಾಟ್ ಕೇರ್ ಎನಿಥಿಂಗ್ ಅಬೌಟ್ ಹರ್ ಲೆಫ್ಟ್ ಲೆಗ್. ಆ ಒಂದು ಲೆಫ್ಟ್ ಲೆಗ್ಗಲ್ಲಿ ಬ್ಲೀಡಿಂಗ್ ಆಗ್ತಿತ್ತಲ್ಲ, ರಕ್ತ ಬರ್ತಿತ್ತಲ್ಲ, ಅದ್ರ ಬಗ್ಗೆ ಅವ್ರು ಸ್ವಲ್ಪನೂ ಕೇರ್ ಮಾಡ್ತಿದ್ದಿಲ್ಲ. ಓಕೆನಾ, ಆ್ಯಂಡ್ ಶಿ ವಾಸ್ ಎ ಬ್ರೇವ್ ಗರ್ಲ್. ಅವ್ರು ತುಂಬ ಬ್ರೇವ್ ಅವರು. ಅರುಣಿಮಾ ಸಿನ್ಹಾ, ಶಿ ವಾಸ್ ಎ ಬ್ರೇವ್, ಧೈರ್ಯಶಾಲಿ. ಯಾವುದಕ್ಕೂ ಹೆದರ್ಕೊಳ್ತಿದ್ದಿಲ್ಲ, ಯಾವುದಕ್ಕೂ ಹಿಂದಕ್ಕೆ ಸರಿತಿದ್ದಿಲ್ಲ ಅವರು. ಶಿ ವಾಸ್ ಎ ಬ್ರೇವ್ ಗರ್ಲ್. ಲಿಟಲ್ ಆಕ್ಸಿಜನ್ ವಾಸ್ ಲೆಫ್ಟ್ ಇನ್ ದ ಸಿಲಿಂಡರ್. People advised her to stop the expedition, but she was not ready to give up her attempt. So even sometimes
sometimes in her left leg it is bleeding, as you know that, isn't it? Is the biggest challenge. Even sometimes there is a little oxygen in her cylinder, or mountain ಅನ್ನು ಕ್ಲೈಮ್ ಮಾಡ್ತಾರಲ್ಲ ಅವರಿಗೆ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ ಬೇಕಾಗುತ್ತೆ. ಓಕೆ, ಸೊ ಆ ಒಂದು ಆಕ್ಸಿಜನ್ ಸಿಲಿಂಡರಲ್ಲಿ ಸ್ವಲ್ಪ ಆಕ್ಸಿಜನ್ ಉಳಿದಿತ್ತು. ಈವನ್ ಪೀಪಲ್ ಆರ್ ಅಡ್ವೈಸ್ಡ್ ಹರ್, ಜನರು ಅಡ್ವೈಸ್ ಮಾಡ್ತಾರೆ, ಸ್ಟಾಪ್ ಯುವರ್ ಎಕ್ಸ್ಪೆಡಿಷನ್, ನಿಂದ ಡಿಫಿಕಲ್ಟ್ ಜರ್ನಿ, ಲಾಂಗ್ ಜರ್ನಿಯನ್ನು ಸ್ಟಾಪ್ ಮಾಡು ಸಾಕು ಅಂತ ಹೇಳಿ ಪೀಪಲ್ ಎಲ್ಲ ಕೂಡ ಅರುಣಿಮಾ ಸಿನ್ಹಾಗೆ ಅಡ್ವೈಸ್ ಮಾಡ್ತಾರೆ. ಬಟ್ ಶಿ ಈಸ್ ನಾಟ್ ರೆಡಿ ಟು ಗಿವ್ ಅಪ್. ಸೊ ಅರುಣಿಮಾ ಸಿನ್ಹಾ ಈಗ ಅವ್ರೈತಲ್ಲ ರೆಡಿ ಇದ್ದಿದ್ದಿಲ್ಲ ಅವ್ರ ಅಟೆಂಪ್ಟನ್ನು, ಅವ್ರ ಜರ್ನಿಯನ್ನು ಸ್ಟಾಪ್ ಮಾಡೋದಕ್ಕೆ. ಸೊ ತುಂಬ ಪ್ರಾಬ್ಲಮ್ಸನ್ನು, ತುಂಬ ಡಿಫಿಕಲ್ಟೀಸನ್ನು ಫೇಸ್ ಮಾಡಿಕೊಂಡು ಅವರು ಆ ಒಂದು ಎಕ್ಸ್ಪೆಡಿಷನನ್ನು ಕಂಪ್ಲೀಟ್ ಮಾಡ್ತಾರೆ. ಕ್ಯಾನ್ ಯು ಬಿಲೀವ್? ಸೊ ಇಮ್ಯಾಜಿನ್ ಮಾಡಿಕೊಡ್ರಿ, ಒಂದು ಆರ್ಟಿಫಿಷಿಯಲ್ ಲೆಗ್ಗಿಂದ ಒಂದು ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡಬೇಕು ಅಂತ ಹೇಳಿದರೆ ಅದು ಎಷ್ಟು ಚಾಲೆಂಜಿಂಗ್, ಎಷ್ಟು ಅಡ್ವೆಂಚರಸ್ ಆಗಿತ್ತು ಅವ್ರ ಜರ್ನಿ ಅಂತ. Isn't? So let's see some more. She continued the expedition. So ಎಲ್ಲ ಡಿಫಿಕಲ್ಟೀಸನ್ನು ಫೇಸ್ ಮಾಡಿಕೊಂಡು ಅವ್ರು ಕಂಟಿನ್ಯೂ ಮಾಡ್ತಾರೆ ಆ ಜರ್ನಿಯನ್ನು. At last she reached the top of Mount Everest. So finally at the last she reached the top of the Mount Everest, the highest mountain peak in the world is Mount Everest. Finally she reached the top. A girl with an amputated leg had scaled Mount Everest. What an achievement indeed. So finally she reached at the top of mountain. Okay, and with a girl with an amputated leg. Amputated means artificial leg, isn't? So surgery ಆಗಿರುವಂತಹ ಒಂದದು leg is an amputated leg. So girl with the amputated leg, finally she reached to the top of the Mount Everest. So it is a great achievement she has achieved. So dear children, she was a former volleyball player. First of former volleyball player ಆಗಿದ್ರು. ನೆಕ್ಸ್ಟ್ ಇದರಲ್ಲಿ ಫೇಮಸ್ ಆಗಿದ್ರು ಅಂತ ಹೇಳಿದರೆ she is first Indian lady, amputated lady who climbed Mount Everest. Okay, she is the first amputated lady who climbed Mount Everest. ಒಂದು ಆರ್ಟಿಫಿಷಿಯಲ್ ಲೆಗ್ಗಿಂದ ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡಿರುವಂತಹ ಫಸ್ಟ್ ಲೇಡಿ ಅವರು. ಓಕೆ, ಅಂಡರ್ಸ್ಟುಡ್ ದ ಸ್ಟೋರಿ? I think you understood the story. So by this story you have to learn that though there are a lot of difficulties, but you have to be you have to try to achieve your achievement, what you have decided to achieve. ಏನೇನು ಅಚೀವ್ಮೆಂಟನ್ನು ಪಡ್ಕೋಬೇಕು ಅಂತ ನೀವು ಡಿಸೈಡ್ ಮಾಡಿದಿರೋ ಅದರಲ್ಲಿ ಏನಾದರೂ ಡಿಫಿಕಲ್ಟೀಸ್ ಬರಲಿ, ಅದನ್ನು ಫೇಸ್ ಮಾಡಿ ಆ ಒಂದು ಚಾಲೆಂಜನ್ನು, ಆ ಒಂದು ಅಚೀವ್ಮೆಂಟನ್ನು ಪಡ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, ಸೊ ಕೀಪ್ ಟ್ರೈಯಿಂಗ್ ಅಂಟಿಲ್ ಯು ಅಚೀವ್ ಯುವರ್ ಅಚೀವ್ಮೆಂಟ್. ಸೊ ಅಚೀವ್ಮೆಂಟ್ ಪಡ್ಕೊಳೋವರೆಗೂ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರಿ. ಸೊ ಅರುಣಿಮಾ ಸಿನ್ಹಾ, ಶಿ ಈಸ್ ರಿಯಲಿ ಗ್ರೇಟ್ ಲೇಡಿ ಆಫ್ ಅವರ್ ಕಂಟ್ರಿ, isn't? I think you understood the story. Let's see some more about Arunima Sinha. Answer the following or match the following. In the page number 144, come to the page number 144. ಸೊ ನಿಮಗೂ ಅನ್ಸುತ್ತಲ್ವಾ ಅರುಣಿಮಾ ಸಿನ್ಹಾ ಬ್ರೇವ್ ಸೋಲ್ ಅಂತ ಹೇಳಿ, isn't? So she is a really brave female of our country. Let's move to the some of the language exercise means. Match words of a column A with those in column B. Say the answer aloud. So see here, it is a match the following about Arunima Sinha. Let's match with the answers. Arunima. So Arunima, a former volleyball player, ಅವ್ರು ಮೌಂಟ್ ಎವರೆಸ್ಟನ್ನು ಕ್ಲೈಮ್ ಮಾಡೋಕ್ಕಿಂತ ಮುಂಚೆ ಏನಾಗಿದ್ರು ಅವರು? ಶಿ ವಾಸ್ ಎ ಫಾರ್ಮರ್ ವಾಲಿಬಾಲ್ ಪ್ಲೇಯರ್. ಫಸ್ಟ್ ಒನ್, a former volleyball player. Next one, the doctors. So doctors amputated her leg. Doctors amputated her leg. So amputate means, as I told you, it is cut off leg by surgery. Okay.
So doctors amputate her leg. And dream, so her dream is to scaling Mount Everest. ಅಕ್ಕಿಂದೆ ಅರುಣಿಮಾ ಸಿನ್ಹಾದ ಏನು ಕನಸಿತ್ತು, ಅವ್ರು ಮೌಂಟ್ ಎವರೆಸ್ಟನ್ನು ಕ್ಲೈಂಬ್ ಮಾಡೋದು ಅಲ್ವಾ. ಸೊ ಸ್ಕೇಲಿಂಗ್ ಮೀನ್ಸ್ ಕ್ಲೈಂಬಿಂಗ್, ಸ್ಕೇಲಿಂಗ್ Mount Everest. So next one, training, where she had taken training, Tata Steel Adventure Foundation. So in that she had taken training, Tata Steel Adventure Foundation. And Bachendri Pal. So Bachendri Pal trained Arunima. Bachendri Pal trained Arunima. So Bachendri Pal indane ಅವರು ಮೌಂಟೇನ್ ಅನ್ನ ಕ್ಲೈಂಬ್ ಮಾಡೋ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದು. ಓಕೆ, ಸೊ ಟ್ರೈನ್ಡ್, ಶಿ ಟ್ರೈನ್ಡ್ ಅರೋನಿಮಾ. Sixth one, artificial leg. So artificial leg, it is a big challenge to Arunima, isn't it? So artificial leg in the mountain and Mount Everest and climb madode one challenge agittu avರಿಗೆ. Okay, so artificial leg answer is a challenge. Next, people's advice. So people's advice, ಜನರ advice ಏನಿತ್ತು, to stop journey, isn't? So answer is stop expedition. And achievement. So her great achievement is reaching the top of Mount Everest, isn't? So write down the answer. Reaching the top of Everest. So I think you have written this. Come to the next main now. So see here in page number 145, they are given some pictures and we have to write the names of the picture, what we have seen in that picture. ನಾವು ಆ ಪಿಕ್ಚರಲ್ಲಿ ಏನು ನೋಡ್ತೀವಿ ಅಂತ ಹೇಳಿ ಅದರದ್ದು ನಾವು ನೇಮ್ ಒಂದು ಥಿಂಗ್ಸಿಂದ ನಾವು ನೇಮ್ ಬರೀಬೇಕು. ಓಕೆ, ಸೊ ಯೂಶಲಿ ಯು ಕ್ಯಾನ್ ಸಿ ದ್ಯಾಟ್ ದೀಸ್ ಆರ್ ಆಲ್ ದ ಥಿಂಗ್ಸ್ ವೆರಿ ಯೂಸ್ಫುಲ್ ಟು ಕ್ಲೈಂಬ್ ಮೌಂಟೇನನ್ನು ಕ್ಲೈಂಬ್ ಮಾಡೋಕ್ಕೆ ಎಲ್ಲ ಥಿಂಗ್ಸನ್ನು ಯೂಸ್ಫುಲ್ ಆಗಿದೆ. ಲೆಟ್ಸ್ ಸಿ. First one, they already given the sleeping bag, and second one picture is shoes. Third one picture is jacket or jerkin. And fourth one hand gloves. Next spade. Goggles and water bottle and torch. So these are all the things need to climb mountain. So ಎಲ್ಲ ಥಿಂಗ್ಸ್ಗಳು ಮೌಂಟೇನನ್ನು ಕ್ಲೈಂಬ್ ಮಾಡೋಕ್ಕೆ ನೆಸೆಸಿಟಿ ಇದೆ. ಸೊ ದಿ ಸೇಮ್ ಪಾಯಿಂಟ್ಸ್
is repeated for the next main also. ಈ ಎಲ್ಲ ಪಾಯಿಂಟ್ಸ್ ಇಂದು ಆನ್ಸರ್ ನಾನು ಬರ್ದಿದ್ದೀನಲ್ಲ ಅದು ನೆಕ್ಸ್ಟ್ ಮೇನಿಗೂ ಅದೇ ಆನ್ಸರ್ಸ್ ಬರುತ್ತೆ. ಸಿ ಹಿಯರ್ ದೇ ಆರ್ ಆಸ್ಕಿಂಗ್ ವಾಟ್ ಥಿಂಗ್ಸ್ ಯು ನೀಡ್ ಟು ಕ್ಲೈಮ್ ಮೌಂಟೇನ್. ಓಕೆ, ಸೊ ಈಗ ನೀವು ಮೌಂಟೇನನ್ನು ಕ್ಲೈಮ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ಯಾವ್ಯಾವ ಥಿಂಗ್ಸ್ ನೆಸೆಸಿಟಿ ಇರುತ್ತೆ ಅಂತ ಹೇಳಿ ನೀವು ನೇಮ್ಸನ್ನು ಬರಿಬೇಕಾಗುತ್ತೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್, ಫ್ಯೂ ಥಿಂಗ್ಸ್ ವಿಚ್ ವೆರಿ ಯೂಸ್ಫುಲ್ ಟು ಕ್ಲೈಮ್ ಮೌಂಟೇನ್. ಓಕೆ, ಸೊ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ರೈಟ್ ಫಾರ್ ದಿಸ್ ಮೇನ್ ಆಲ್ಸೋ. ಇದೇ ಆನ್ಸರು ನೀವು ಈ ಮೇನಿಗೂ ಕೂಡ ಬರಿಬೇಕಾಗುತ್ತೆ. ಎ ಆ್ಯಂಡ್ ಬಿ ಬೋತ್ ಆರ್ ಸೇಮ್. ಓಕೆ, ಸೊ ಯೂಶಲಿ ದ ಅಪ್ಕಮಿಂಗ್ ಮೇನ್ಸ್, ಈಗ ನೆಕ್ಸ್ಟ್ 2-3 ಮೇನ್ಸ್, ದೋಸ್ ಆರ್ ಆಲ್ ದ ಓನ್ಲಿ ಒನ್ ವರ್ಡ್ ಆನ್ಸರ್ಸ್ ವಿಚ್ ಐ ವಿಲ್ ಗಿವ್ ದ ಸಪ್ರೇಟ್ ನೋಟ್ಸ್. ಸೊ ಹೇಗೆ ನಿಮಗೆ ಪ್ರತಿ ಸತಿನೂ ನೋಟ್ಸ್ ಕೊಡ್ತಾ ಬಂದಿದ್ದೀನಿ ಅದೇ ಥರ ಇದ್ರದ್ದು ಆನ್ಸರ್ಸು ನಾನು ನೋಟ್ಸಲ್ಲೇ ಕೊಡ್ತೀನಿ. ಜಸ್ಟ್ ಓನ್ಲಿ ಒನ್ ವರ್ಡ್ ಆನ್ಸರ್ಸ್ ದಟ್ ಈಸ್. ಸೊ ಈಗ ಎಕ್ಸ್ಪ್ಲನೇಷನ್ ಯಾವುದಕ್ಕೆ ನೀಡ್ ಇದೆ ಅದಕ್ಕೆ ನಾನು ಆನ್ಸರ್ಸ್ ಬರೆಸ್ತೀನಿ. ಓಕೆ, in the page number 149. Okay, come to the page number 149. Read a letter, very interesting main. Okay, see here, read a letter by Jyoti to Nihan. Here in this main there is one letter. Jyoti is writing a letter to her friend Nihan. Okay, Nihan ಗೆ ಜ್ಯೋತಿ ಲೆಟರ್ ಬರಿತಾ ಇರೋದು. Write who the underlined words refers to. So in this letter there are some words underlined. ಕೆಲವೊಂದು ವರ್ಡ್ಸ್ಗಳು ಅಂಡರ್ಲೈನ್ ಆಗಿದೆ, ನೀವು ನೋಡ್ತಾ ಇದ್ದೀರಾ ಅಲ್ವಾ. ಚೂಸ್ ದ ವರ್ಡ್ಸ್ ಫ್ರಮ್ ದೋಸ್ ಗಿವನ್. ಸೊ ಆ ಒಂದು ಲೆಟರ್ಸಲ್ಲಿ ಅಂಡರ್ಲೈನ್ ಮಾಡಿರೋ ಲೆಟರ್ಸಿನ ವರ್ಡ್ಸಿನ ಮೀನಿಂಗನ್ನು ಅಂತ ನಾವು ಬರಿಬೇಕು ಏನು ಅಂತ ಹೇಳಿ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಐ ವಿಲ್ ಹೆಲ್ಪ್ ಯು ಟು ಕಂಪ್ಲೀಟ್ ದಿಸ್ ಮೇನ್. ಓಕೆ, ಕಮ್ ಟು ದ ನೆಕ್ಸ್ಟ್ ಮೇನ್. Okay, I'll read the letter now. In between there are some words underlined. You can see that ಕೆಲವೊಂದು letters underline, words underline ಆಗಿದೆ. So Jyoti is writing this letter. Okay, remember that. Very useful it is in this main. Jyoti, she is writing a letter. Okay, to her friend Nihan. Okay, so she is telling that, hi Nihan, greeting her. Greeting she is, hi Nihan, my friend is visiting me. ಜ್ಯೋತಿ ಬರಿತಾ ಇರೋದು ಮೈ ಫ್ರೆಂಡ್ ಈಸ್ ವಿಸಿಟಿಂಗ್ ಮೀ. ಓಕೆ, ಮೀ ಅಂದರೆ ಯಾರಿಲ್ಲಿ? ಜ್ಯೋತಿ. ಮೀ ಅಂಡರ್ಲೈನ್ ಮಾಡಿದಾರಲ್ವಾ. ಸೊ ಮೀ ಮೀನ್ಸ್ ಕೆಳಗಡೆ ಆನ್ಸರ್ ಬರಿಬೇಕು ನೀವಲ್ಲಿ. ಸೊ ಮೀ ಮೀನ್ಸ್ ಹಿಯರ್ ಮೀ ರೆಫರ್ಸ್ ಟು ಜ್ಯೋತಿ. ಓಕೆ, ರೈಟ್ ಡೌನ್ ದ ಆನ್ಸರ್. ಆ ಒಂದು ಲೆಟರಲ್ಲಿ ಮೀ ಇದೆ ಅಲ್ವಾ. ಸೊ ಮೀ ಅಂದರೆ ಯಾರು ಇಲ್ಲಿ? ಜ್ಯೋತಿ, ಬಿಕಾಸ್ ಶಿ ಈಸ್ ರೈಟಿಂಗ್ ಎ ಲೆಟರ್. ಓಕೆ, ಸೊ ಮೈ ಫ್ರೆಂಡ್ ಈಸ್ ವಿಸಿಟಿಂಗ್ ಮೀ this weekend. we are ಅಂದ್ರೆ ಇಲ್ಲಿ ಯಾರು? we are. see here, my friend is visiting me. ನನ್ನ ಫ್ರೆಂಡ್ ನನಗೆ ವಿಸಿಟ್ ಮಾಡ್ತಾ ಇದ್ದಾಳೆ. ಓಕೆ, we are ಅಂದರೆ ಜ್ಯೋತಿ ಪ್ಲಸ್ her friend. we means we refers to Jyoti and her friend. And her friend. Okay, we means Jyoti and her friend. So we have to write down the answer down. So once again, my friend is visiting me this weekend. We are going to there in Kadare Kodachadri Hill. Do you want to join us? Do you want to join us? You ಯಾರಿಗೆ ಬರಿತಾ ಇರೋದಿಲ್ಲಿ? ನಿಹಾನಿಗೆ ಅಲ್ವಾ, ಯು ಅಂತ ಹೇಳ್ತಾ ಇರೋದಲ್ವಾ. ಸೊ ಯು ರೆಫರ್ಸ್ ಟು ನಿಹಾನ್. ಓಕೆ, do you want to join us? Please give me a call before you leave your place. I want you to take permission from your hostel warden. Okay, tell him that you will be back next Tuesday. See you at my place by Jyoti. So see here, him means hostel warden. Okay, tell him. Okay, take permission from the hostel warden. Him means hostel warden. Okay, him refers to hostel warden.
So fill this answer. Okay, write down. And there are some dialogue practice. Do this main, do the dialogue practice with your friends. And another one main is there. Read the passage, write the summary of it by filling in the blanks. So in this main there is one passage, we have to read it. ನಾವೇನು ಮಾಡಬೇಕು, ಆ ಪ್ಯಾಸೇಜನ್ನು ರೀಡ್ ಮಾಡಬೇಕು, ಮಾಡಿಬಿಟ್ಟು ಅದರದ್ದು ಸಮ್ಮರಿಯನ್ನು ನಾವು ಕೆಳಗಡೆ ಫಿಲ್ ಮಾಡಬೇಕು. ಓಕೆ, ಸಮ್ಮರಿ ಮೀನ್ಸ್ ಸಾರಾಂಶ. ಓಕೆ, ಲೆಟ್ಸ್ ಸಿ ನಾವ್, ಲೆಟ್ಸ್ ಡೂ ದಟ್. The passage is, the police went to an old woman's house. Okay, try to understand passage. The police went to an old woman's house. Old woman in ಮನೆಯಲ್ಲಿ ಪೊಲೀಸ್ ಆಗುತ್ತೆ. ಓಕೆ, he enquired about the thief. ಸೊ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ, ಕಳ್ಳ ಯಾರು ಏನು ಎಂತ ಅಂತ ಹೇಳಿ. ಓಕೆ, the woman told him that it was night. ಆ ವುಮೆನ್, ಓಲ್ಡ್ ವುಮೆನ್ ಏನು ಹೇಳ್ತಾರೆ, ಸೊ told him that it was night, ರಾತ್ರಿ ಟೈಮಲ್ಲಿ. she was sleeping, old woman was sleeping. she heard a sound in the kitchen. ಸೊ ಆ ನೈಟ್ ಟೈಮಲ್ಲಿ ಓಲ್ಡ್ ವುಮೆನ್ ಮಲ್ಕೊಂಡಾಗ ಕಿಚನಿಂದ ಸೌಂಡ್ ಬರುತ್ತಂತೆ. ಓಕೆ, she saw a thief in the kitchen. ಸೊ ಓಲ್ಡ್ ವುಮೆನ್ ಹೋಗ್ಬಿಟ್ಟು ಕಿಚನ್ ರೂಮಲ್ಲಿ ಸೌಂಡ್ ಬರ್ತಿದೆ ಅಂತ ನೋಡಿದರೆ ಅಲ್ಲಿ ಕಳ್ಳಗೆ ನೋಡ್ತಾಳಂತೆ. ಓಕೆ, ಥೀಫ್ ಕಿಚನ್. ದ ಥೀಫ್ ಓಪನ್ ದ ರೆಫ್ರಿಜರೇಟರ್. ಸೊ ಏನು ನೋಡ್ತಾಳೆ ಅಂತ ಹೇಳಿದ್ರೆ, ರೆಫ್ರಿಜರೇಟರ್ನ ಕಳ್ಳ ಓಪನ್ ಮಾಡಿಬಿಟ್ಟು ಆ್ಯಂಡ್ ಹಿ ಏಟ್ ಆಲ್ ದ ಫುಡ್. ಸೊ ಹೋಗಿ ನೋಡಿದಾಗ ಕಳ್ಳ ಆಯ್ತಲ್ಲ, ರೆಫ್ರಿಜರೇಟರ್ನ ಓಪನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿರುವಂತಹ ಫುಡ್ಡನ್ನು ತಿಂದ್ಬಿಟ್ಟು ಹೋಗಿರ್ತಾನೆ. ಓಕೆ, ಸೊ ದಿಸ್ ಈಸ್ ದ ಪ್ಯಾಸೇಜ್. ನೌ ವಿ ಹ್ಯಾವ್ ಟು ರೈಟ್ ದ ಸಮ್ಮರಿ ಆಫ್ ದಿಸ್ passage. Okay, let's write now. The police went to, there are some blanks, okay, we have to fill. The police went to, where the police went, where the police go, police ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ, to an old woman's house. Okay, write with me. Fill it, fill in the blanks ಇಲ್ಲಿದೆ. and an old woman's house to, summary it is, to inquire about the thief. The thief entered her house at dash. So next dash alli night. Okay, so here I will write, fill, you have to fill it. The thief entered her house at night. Okay, next answer it is night. At night he opened, next he opened the refrigerator. Next answer is, he opened the refrigerator and ate. So refrigerator. So next answer refrigerator and ate ಆದಮೇಲೆ fill ಮಾಡಿ all the food. Okay, so we completed this main by writing the summary of the passage. I think you have also written with me. So dear children, by this we completed your 9th unit adventure. I think you may understood this class. Thank you for the class. See you in the next grade.